ಹಾಯ್ ನಮಸ್ತೆ. ನೀವು ಡಿಫೆನ್ಸ್ ಬಗ್ಗೆ ಕೇಳಿರ್ಬೋದು. ಡಿಫೆನ್ಸ್ ಅಂತ ಹೇಳಿದ್ರೆ ಪ್ರೊಟೆಕ್ಟ್ ಮಾಡೋದು, ಅಂದರೆ ಯಾವುದೇ ಅಟ್ಯಾಕಿಂದ ಪ್ರೊಟೆಕ್ಟ್ ಮಾಡೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಮ್ಮ ಆರ್ಮಿ ನಮ್ಮ ದೇಶವನ್ನು ಹೊರ ದೇಶದವರ ಅಟ್ಯಾಕಿಂದ ರಕ್ಷಣೆ ಮಾಡುತ್ತೆ. ಹಾಗೆ ನಮ್ಮ ಬಾಡಿಯನ್ನು ಹೊರಗಿನಿಂದ ಬರುವಂತಹ ಬ್ಯಾಕ್ಟೀರಿಯಾ, ಫಂಗಸ್ ಇರ್ಬೋದು, ವೈರಸ್ ಇರ್ಬೋದು, ಇಂಥವುಗಳಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾದರೆ ನಮ್ಮ ಮನಸ್ಸಿಗೆ ಹೊರಗಿನಿಂದ ಆಗುವಂತಹ ಆಘಾತವನ್ನು ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಮನಸ್ಸು? ಅದಕ್ಕೂ ಏನಾದರೂ ಒಂದು ಬೇಕಲ್ಲ. ಅದಕ್ಕೆ ಹೇಳುವಂಥದ್ದು ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್. ಅಂದರೆ ಇದು ಮನಸ್ಸಿಗೆ ಹೊರಗಿನಿಂದ ಆಗುವಂತಹ ಯಾವುದೇ ಆಘಾತವನ್ನು ತಡೆಯೋದಕ್ಕೆ, ಮನಸ್ಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಅದರಿಂದ ಮನಸ್ಸಿಗೆ ಯಾವುದೇ ಹಾರ್ಮ್ ಆಗೋದನ್ನು ತಪ್ಪಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಇದರಲ್ಲಿ ನಾನಾ ವಿಧಗಳಿವೆ. ಅದರಲ್ಲಿ ಕಾಮನ್ ಆಗಿ ಕಾಣುವಂಥದ್ದು ಡಿಸ್ಪ್ಲೇಸ್ಮೆಂಟ್. ಅಂದರೆ ಉದಾಹರಣೆಗೆ, ಆಫೀಸಲ್ಲಿ ಬಾಸ್ ಬೈದಾಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದರೆ ಬಾಸ್ನ ಮೇಲೆ ಅದನ್ನು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತಂದರೆ ಬಾಸ್ ತುಂಬ ಪವರ್ಫುಲ್. ಸೊ ಅವರ ಮೇಲೆ ನಾವು ತಿರುಗಿ ರೇಗಾಡಿದರೆ ನಮ್ಮ ಜಾಬ್ ನಾವು ಕಳ್ಕೊಳ್ತೇವೆ. ಸೊ ಅನ್ಕಾನ್ಷಿಯಸ್ ಆಗಿ ತಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಆ ವ್ಯಕ್ತಿ ತನ್ನ ಕೋಪವನ್ನು ಬಾಸ್ ಮುಂದೆ ತೋರಿಸ್ಕೊಳ್ಳಲಿಕ್ಕಾಗದೇ ಇದ್ದಾಗ ತನ್ನ ಕೆಳಗೆ ಇರುವವರಿಗೆ ತೋರಿಸ್ತಾರೆ. ಅವರ ಅಂಡರ್ ಕೆಲಸ ಮಾಡೋವರಿಗೆ ತೋರಿಸ್ಬೋದು, ಅಥವಾ ಮನೆಗೆ ಬಂದ ಮೇಲೆ ಅವರ ಹೆಂಡತಿ ಮಕ್ಕಳ ಜೊತೆ ಕೂಡ ತೋರಿಸ್ಬೋದು. ಯೂಶ್ವಲಿ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇದು ಅವರು ಇಂಟೆನ್ಷನಲಿ ಮಾಡೋದಾಗಿರೋದಿಲ್ಲ. ಅನ್ಇಂಟೆನ್ಷನಲಿ ಅವರಿಗೆ ಗೊತ್ತಿಲ್ಲದೆ ಅನ್ಕಾನ್ಷಿಯಸ್ ಆಗಿ ಅವರ ಮನಸ್ಸಿಗಾದಂತಹ ಹರ್ಟನ್ನು ಅವರು ಸರಿದೂಗಿಸಿಕೊಳ್ಳಿಕ್ಕೋಸ್ಕರ ಅವರಿಗೆ ಯಾರು ಜಾಸ್ತಿ ಹಾರ್ಮ್ ಮಾಡೋದಿಲ್ವೋ, ಅವರಿಗಿಂತ ಯಾರು ವೀಕ್ ಆಗಿರ್ತಾರೋ ಅಂಥವರಿಗೆ ತಮ್ಮ ಕೋಪವನ್ನು ತೋರಿಸಿಕೊಳ್ತಾರೆ, ಅವರ ಮೇಲೆ ರೇಗಾಡ್ತಾರೆ. ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇದು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಕಂಡುಕೊಂಡಂತಹ ಒಂದು ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿದ್ರೂ ಕೂಡ, ಇದು ರಿಪೀಟೆಡ್ ಆಗಿ ಆದಾಗ ಅವರ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಉಂಟಾಗಬಹುದು. ಸೊ ಇಂತಹ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.